ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ನಿಮಗಾಗಿ ದೈವವೃಕ್ಷ ಅತ್ತಿಮರ ಔದುಂಬರ ವೃಕ್ಷದ ಬಗ್ಗೆ ಮಾಹಿತಿ ತಂದಿದ್ದೇನೆ, ತಿಳಿಯೋಣ ಬನ್ನಿ. ಈ ವೃಕ್ಷದ ಬಗ್ಗೆ ಅನೇಕ ಕಥೆಗಳಿವೆ. ಅದರಲ್ಲಿ 3 ಕಥೆಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಪಾರ್ವತಿ ದೇವಿ ಮತ್ತು ಪರಮೇಶ್ವರರಿಗೆ ಏಕಾಂತಕ್ಕೆ ಹೋಗುವ ಇಚ್ಛೆಯಾಯಿತು. ಪಾರ್ವತೀ ದೇವಿಯು ಯಾವಾಗಲೂ ತೊಂದರೆ ಕೊಡುತ್ತಿರುವ ಈ ದೇವತೆಗಳು ಈಗಲೂ ತೊಂದರೆ ಕೊಡಬಹುದು ಎಂದು ತಿಳಿದು, ಆದ್ದರಿಂದ ನಮ್ಮ ಏಕಾಂತ ಮುಗಿಯುವವರೆಗೆ ಎಲ್ಲ ದೇವತೆಗಳು ಮರಗಳಾಗಲೆಂದು ವೃಕ್ಷಗಳಾಗಲೆಂದು ಶಾಪವಿತ್ತಳು. ಆಗ ಶ್ರೀ ಸರಸ್ವತೀ ದೇವಿಯು ಅತ್ತಿಮರವಾದಳೆಂದು ಪುರಾಣಗಳು ತಿಳಿಸುತ್ತವೆ. ಹಾಗೆಯೇ ಇನ್ನೊಂದು ಕಥೆಯಲ್ಲಿ ಮಹಾವಿಷ್ಣುವು ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವನ್ನು ಆಯುಧಗಳಿಲ್ಲದೆ ತನ್ನ ಕೈಯ ಉಗುರುಗಳಿಂದ ಹತ ಮಾಡಿ ಕೈ ಉಗುರುಗಳ ನೋವನ್ನು ತಾಳಲಾರದೆ ಹತ್ತಿರದಲ್ಲಿದ್ದ ಅತ್ತಿಮರವನ್ನು ತಬ್ಬಿದರು. ಆಗ ಆ ಮರದ ಎಲ್ಲ ಕಾಯಿಗಳು ರಕ್ತಸಿಕ್ತವಾಗುತ್ತವೆ. ಆಗ ಅತ್ತಿಮರವು, ಸ್ವಾಮಿ, ನಿಮ್ಮ ಕೈಯಲ್ಲಿದ್ದ ಆ ರಾಕ್ಷಸನ ರಕ್ತವು ನನಗೆ ಅಂಟಿ ನಾನು ಅಪವಿತ್ರನಾದೆ, ನನ್ನ ಫಲಗಳು ಅಪವಿತ್ರವಾದವು ಎಂದು ಬೇಡಿದಾಗ, ನರಸಿಂಹನು, ನಿನ್ನ ಬೇರು, ಕಾಂಡ, ಎಲೆ, ರೆಂಬೆ, ಕೊಂಬೆ, ಫಲಗಳೆಲ್ಲ ಔಷಧಿಯ ಗುಣಗಳಿಂದ ಕೂಡಿರಲಿ, ಹಾಗೂ ನಾನು ಶ್ರೀ ಲಕ್ಷ್ಮೀ ಸಮೇತ ನಿನ್ನಲ್ಲಿ ವಾಸ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಹಾಗೆಯೇ ಇಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ವೃಷಭ ಮತ್ತು ತುಲಾ ರಾಶಿಯ ಅಧಿಪತಿಯಾಗಿದ್ದು, ಶುಕ್ರನು ಅತ್ತಿ ಮರದಲ್ಲಿ ನೆಲೆಸಿರುವನೆಂದು ಹೇಳುತ್ತಾರೆ. ಯಾರ ಜಾತಕದಲ್ಲಿ ಶುಕ್ರನು ಚೆನ್ನಾಗಿರುವನೋ ಅವರ ಜೀವನ ಸುಖಮಯವಾಗಿರುತ್ತದೆ. ಶುಕ್ರನು ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿದ್ದರೆ ಸುಖ, ಶಾಂತಿ, ನೆಮ್ಮದಿ ಇರುವುದಿಲ್ಲ. ಹಾಗೆ ಆದಲ್ಲಿ ಅತ್ತಿಮರವನ್ನು ಶಾಸ್ತ್ರೋಕ್ತವಾಗಿ ಪ್ರತಿ ಶುಕ್ರವಾರಗಳಲ್ಲಿ ಪೂಜಿಸಿದರೆ ಮತ್ತು ಅತ್ತಿಮರವನ್ನು ನೆಟ್ಟು ಬೆಳೆಸಿದರೆ ಜಾತಕದ ಸಕಲ ಪಾಪಗಳು ನಶಿಸಿ ಶುಭ ಪ್ರಾಪ್ತಿಯಾಗುತ್ತದೆ. ಈ ವೃಕ್ಷದಲ್ಲಿ ಸರಸ್ವತೀ ದೇವಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಶುಕ್ರದೇವ ಹಾಗೂ ಸಕಲ ದೇವತೆಗಳ ಅಂಶವಿರುವುದರಿಂದ ಔದುಂಬರ ವೃಕ್ಷಕ್ಕೆ ಶಾಸ್ತ್ರೋಕ್ತವಾಗಿ ಪೂಜಿಸಿ ಪ್ರದಕ್ಷಿಣೆ ಮಾಡಿದರೆ, ನೆಟ್ಟು ಬೆಳೆಸಿದರೆ ಅವರ ವಂಶ ನಶಿಸಿ ಹೋಗದೆಂದು ಪುರಾಣ ಪುಣ್ಯ ಕಥೆಗಳಿಂದ ತಿಳಿದು ಬರುತ್ತದೆ. ಅತ್ತಿ ಮರದಲ್ಲಿ ಹೂ ಬಿಡುವುದಿಲ್ಲ, ಮರದ ತುಂಬ ಕಾಯಿಗಳಿರುತ್ತವೆ. ಅತ್ತಿ ಮರದ ಹೂವನ್ನು ಯಾರೂ ನೋಡಿಲ್ಲ. ಹೂವಿಲ್ಲದೆ ಕಾಂಡದಲ್ಲಿ, ಕೊಂಬೆ ರೆಂಬೆಗಳಲ್ಲಿ ಗೊಂಚಲು ಕಾಯಿ ಬಿಟ್ಟು ಹಣ್ಣುಗಳಾಗುತ್ತವೆ. ಹತ್ತಿ ಹೂವಿನ ಬಗ್ಗೆ ಗ್ರಾಮೀಣ ಜನರು ಹೇಳುವ ದಂತಕಥೆಯಲ್ಲಿ, ಮಧ್ಯರಾತ್ರಿಯಲ್ಲಿ ಕಲ್ಲು ನೀರು ಕರಗುವ ವೇಳೆ ಒಂದೇ ಒಂದು ಹೂವು ಮರದಿಂದ ಹೊರಹೊಮ್ಮುತ್ತದೆ. ಆ ಹೂವು ತುಂಬ ಗಾತ್ರವಿದ್ದು ಪ್ರಕಾಶಮಾನವಾಗಿದ್ದು ಅರಳಿದ ತಕ್ಷಣ ಮರದ ಎಲ್ಲ ಕಡೆಯೂ ಪಸರಿಸುತ್ತದೆ ಹಾಗೂ ಅದೃಶ್ಯವಾಗುತ್ತದೆ. ಈ ಹೂವನ್ನು ಯಾರಾದರೂ ನೋಡಿದರೆ ಕೂಡಲೇ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಔದುಂಬರ ಔಷಧಿಯ ಗುಣಗಳು. ಅತ್ತಿ ಮರಕ್ಕೆ ಅತ್ತಿ, ಔದುಂಬರ, ಕುಂಚರ, ಅತ್ತಿಮಾನು, ಔದುಂಬರಂ ಎಂದು ಕರೆಯುತ್ತಾರೆ. ಇನ್ನು ಔದುಂಬರದ ಔಷಧಿಯ ಗುಣಗಳು. ಔದುಂಬರದ ಔಷಧಿಯ ಗುಣಗಳು: ಬೇರಿನ ನೀರು ತಂಪುದಾಯಕ, ಬೇರಿನ ರಸ ಮಧುಮೇಹ ನಿವಾರಕ, ಮರದ ಚಕ್ಕೆ ಕಷಾಯ ಉಷ್ಣ, ರಕ್ತಸ್ರಾವ, ಮೂತ್ರ ಶುದ್ಧಿ ಮಾಡುತ್ತದೆ. ಚಕ್ಕೆ ಪುಡಿ ಗಾಯ ವಾಸಿ ಮಾಡುತ್ತದೆ. ಎಲೆಯ ಪುಡಿ ಪಿತ್ತವನ್ನು ಶಮನ ಮಾಡುತ್ತದೆ. ಮರದ ಹಾಲು ಮೂಲವ್ಯಾಧಿ ಗುಣಪಡಿಸುತ್ತದೆ. ಈ ಹತ್ತಿಕಾಯಿಯ ಕಷಾಯ
ಮತ್ತು ಹಣ್ಣು ಅತಿ ಬಾಯಾರಿಕೆಯನ್ನು ನೀಗಿಸುತ್ತದೆ. ಒಟ್ಟಾರೆ ಹತ್ತಿ ಮರದ ಕಣ ಕಣವು ಔಷಧೀಯ ಮಯವಾಗಿರುತ್ತದೆ. ವಿಶೇಷ, ಈ ಹಣ್ಣು ಟೈಪ್ 2 ಮಧುಮೇಹಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಹಾಗೆಯೇ ದಿನಕ್ಕೆ 4 ರಿಂದ 5 ಹಸಿ ಅಥವಾ ಒಣಗಿದ ಹತ್ತಿ ಹಣ್ಣುಗಳನ್ನು ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಹಾಗೂ ರಕ್ತ ವೃದ್ಧಿಯಾಗುತ್ತದೆ. ಈ ಹತ್ತಿ ಹಣ್ಣಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕಾಪರ್ ಹಾಗೂ ಕಬ್ಬಿಣದ ಅಂಶ ಯಥೇಚ್ಛವಾಗಿ ದೊರೆಯುತ್ತದೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ. ಮತ್ತೆ ಬರುತ್ತೇನೆ. ವಂದನೆಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.